ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಾಡಿದ್ದು ತಪ್ಪು. ಮತ್ತೆ ಆಮೇಲೆ ನೆಕ್ಸ್ಟ್ ಮೀಟಿಂಗ್ ನಾಗ ಎಲ್ಲ ಏನಾನ ಇದ್ದಿದ್ರೆ ನೀವು ಮೂವರು ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡ್ರಿ ಅಂತ. ಹಾಗಾದ್ರೆ ಯಾರು ಮಾಡಿರೋದು? ಹಳೆ ಕಾಲದಾಗ ಇದ್ದಿದ್ದು ಅವು ಮಾಡ್ಯಾರ ಇವು ಮಾಡ್ಯಾರ, ನಿಮ್ ಮನೆ ತೂರ್ತೀವಿ ಅದು ತೂರ್ತೀವಿ. ಅವನು ದಮ್ಮಿದ್ರೆ, ಆಂಜನೇಯ ದಮ್ಮು ಧೈರ್ಯ ಇದ್ರೆ ಯಾವಾಗ ಮಾತಾಡ್ತಾನಲ್ಲ, ದಮ್ಮು ಧೈರ್ಯ ಅವ್ರಿಗಂತ 1 kg ಜಾಸ್ತಿ ಐತೆ ನಮ್ಗೆ. ಅವನ ವಾರ್ಡ್ನಾಗ ಕಾಂಗ್ರೆಸ್ ಪಾರ್ಟಿ ಮಹಾನಗರ ಸದಸ್ಯರಿದ್ದಾರೆ. ಅವರು ರಾಜೀನಾಮಾ ಮಾಡಲಿ, ಅವನ್ ದಮ್ಮಿದ್ರೆ ನಾನೇ ಅವನ ಅಪೋಸಿಟ್ ನಿಂತ್ಕೊಂತೇನೆ. ಸೋತ್ರೆ ನಾನು ಬಲ್ಲಾರ್ ಬಿಟ್ಟು ಬಿಡ್ತೀನಿ, ಅವನ್ ಬಿಡ್ತೀನಿ ಅಂತ ಕೇಳಿ ನಿಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮಾತಾಡೋ ಮಾತು ಕರೆಕ್ಟ್ ಇರ್ಬೇಕು ಯಾವಾಗ್ಲನ್ನಾಗಿ. ರಾಜಕೀಯವಾಗಿ ಮಾತಾಡಬೇಕು. ವೈಯಕ್ತಿಕ ಮಾತಾಡಿದ್ರೆ ಶ್ರೀರಾಮುಲು ಕರೋನಾ ಟೈಮ್ನಾಗ ಇಂಜೆಕ್ಷನ್ ಮಾಡಿದಾರ, ಅದು ಮಾಡಿದಾನ, ಅವ್ನು ನೋಡಿದಾನ. ನೋಡಿದ್ರೆ 3 ವರ್ಷ ಆಯ್ತು. ಇವಾಗ 3.5 ವರ್ಷ ಆಯ್ತು ಈಗ ಸರ್ಕಾರ ಬಂದು. ಏನ್ ಮಾಡ್ಯಾನಪ್ಪ ಅವನು? ಸರ್ಕಾರದಿಂದ ಒಂದು ಆದೇಶ ಮಾಡಿ ಮತ್ತೆ ಎಂಕ್ವೈರಿ ಮಾಡ್ಬೋದಲ್ಲ ಅವ್ನು ಗಂಭೀರ ಆದ್ರೆ. ಅವನು ಮತ್ತೆ ಧೈರ್ಯವಾಗಿ ನಾನು ಹಂಗ್ ಬರ್ತೀನಿ ಹಿಂಗ್ ಬರ್ತೀನಿ. ಅವನ್ ಸರ್ಕಾರ ಐತಲ್ಲಪ್ಪ. ಈಗ ಅವ್ರ ಸ್ವಂತ ಪಾಪ CM ಅವ್ರ ಮನೆಯಾಗ ಇದ್ದಂಗೆ ಮಾತಾಡ್ತಾನಲ್ಲ DK ಶಿವಕುಮಾರ್, ಅವ್ರಿಗೇನು ಮಾಡ್ಬೋದಲ್ಲ. ಇಂಜೆಕ್ಷನ್ ಮಾಡ್ಕೊಂತಾನ, ಇವನು ಏನ್ ಮಾಡ್ಕೊಂಡ ಅಂತ ಎಲ್ಲರೂ ಬಲ್ಲಾರ ಜನಕ್ಕೆ ಗೊತ್ತು. ಬುಡರಾಯ ಹೆಂಗ್ ಹೋಗಿದ್ದಾನ ಅವನು? ಬ್ಯಾಕ್ ಡೋರ್ ಹೋಗವನು. ನಾವು ಜನಪ್ರತಿನಿಧಿಗಳು ಜನನಿಂದ ಗೆದ್ದು ಬಂದಿರೋರು ನಾವು. ಇವಾಗ ಐತಿನ ಟೈಮ್ ರಾಜೀನಾಮಾ ಕೊಡ್ಲಿ, ಇಮ್ಮಿಡಿಯೇಟ್ಲಿ ನಾನು ನಿಂತ್ಕೊಂಡಾಗ ರೆಡಿ. ಅವ್ರ ವಾರ್ಡ್ ಕಾರ್ಪೊರೇಟರ್ ಐತಿಲ್ಲ ಕಾಂಗ್ರೆಸ್ ಅಧ್ಯಕ್ಷರವರು ಬಿಸ್ನಲ್ಲಿ 17ನೇ ವಾರ್ಡ್ ಬರ್ತದೆ ಅದು. ಈಗ ದಮ್ಮು ಧೈರ್ಯ ಅಂತಾನ. ಆದ ಕಾರಣ 1.5 kg ಜಾಸ್ತಿ ಇರ್ತೈತೆ ನಮಗೆ ಸತ್ಯ, ಏನ್ ತೊಂದರೆ ಏನಿಲ್ಲ. ಮಾತಾಡೋದು ಚೆನ್ನಾಗಿ ಕಲಿಬೇಕು. ಜನಾರ್ದನ್ ರೆಡ್ಡಿ ಮೇಲೆ ಶ್ರೀರಾಮುಲು ಮೇಲೆ ಮಾತಾಡಿದ್ರೆ ಅದೇನೋ ರಾಜ್ಯದಾಗ ಒಂದು ದೊಡ್ಡ ಲೀಡರ್ ಆಗ್ತಾನಂತ ಅನ್ಕೊಂಡಿದ್ದಾನ. ದೊಡ್ಡ ಲೀಡರ್ ಆಗೋದಿಲ್ಲ. ನೀನ್ ಬಲ್ಲಾರ್ ಗೆದ್ದೆ ಅಲ್ಲಿ ರಾಜ್ಯದಾಗ ಹೋಗ್ಬೇಕು. ಸುಮ್ಮನೆ ಮಾತಾಡಿದ್ರೆ ಆಗ್ತತೆ ಅದು. ಯಾವಾಗ್ಲೂ ಒಬ್ಬ ಮನುಷ್ಯವನ್ನ ಅವರು ಶ್ರೀರಾಮುಲು ಅಂದ್ರೆ ಏನು, ಜನಾರ್ದನ್ ರೆಡ್ಡಿ ಏನು, ಅವ್ರು ಏನೇನು ಕೆಲಸಗಳು ಮಾಡಿದಾರ, ಬಲ್ಲಾರ್ ಡೆವಲಪ್ಮೆಂಟ್ ಹೆಂಗ್ ನಡೀತಿತ್ತು. ಇವಾಗ ನೀವಿದ್ದೀರ ಇಲ್ಲೇ ಮೂವರೇ ಒಬ್ಬರ ಮೇಲೆ ಒಬ್ರು ಗುದ್ದಾಡ್ಕೊಂತ ಇದ್ದೀರಿ. ಅದನ್ನ ಮಾಡ್ಬೇಕಂದ್ರೆ ಇನ್ನೊಬ್ರು ಬೇಡ ಅಂತಾರ, ಅವ್ರು ಮಾಡ್ಬೇಕಂದ್ರೆ ಇನ್ನೊಬ್ರು ಬೇಡ ಅಂತಾರ. ನೀವು ಮನೆಯಲ್ಲೇ ಸರಿಗಿಲ್ಲ, ಬೇರೆಯವ್ರ ಮನೆಗೆ ಕ್ಲೀನ್ ಮಾಡಕ್ ಬರ್ತಾನ. ಅದಕ್ಕೋಸ್ಕರ ಅವ್ರಿಗೆ ನೇರವಾಗಿ ನಾನು ಒಂದೇ ಮಾತು ಹೇಳ್ತಾ ಇರೋದು, ಮನೆ ನುಗ್ತಾನಂದ್ರ ಇವ್ರ ಮನೆ ನುಗ್ಗಿದ್ರೆ ನೋಡ್ಕೊಂಡಿರಕ್ ಅಂದ್ರೆ ಅವ್ನು ಹೇಳ್ದಂಗೆ ನಾವು ಮಾಡ್ಬೇಕಾ? ಅಂದ್ರೆ ಸ್ಟ್ರೈಕ್ ಮಾಡ್ಬಾರ್ದ? 187 ಕೋಟಿ ಹಗರಣ ಆಗೈತೆ ಅಂತ ಇಡೀ ದೇಶಕ್ಕೆ ಗೊತ್ತಾಗೈತೆ. ಆದ್ರೆ ನಾವು ವಿರುದ್ಧ ಹೋರಾಡ್ತಾ ಇದ್ವಿ. ನೀವು ವಿರುದ್ಧ ಮಾಡಬಾರ್ದಂತಂದ್ರೆ ಏನ್ ಇವ್ರೇನೋ ಪಾಳೆಗಾರ? ಅವ್ರು ಹೇಳ್ದಂಗೆ ನಾವು ಮಾಡ್ಬೇಕಾ? ನಮ್ಮ ಪಾರ್ಟಿ ಅಂದ್ರೆ ಅವ್ರ ವಿರುದ್ಧ ನಾವು ಮಾತಾಡಬಾರ್ದ? ಅದಕ್ಕೋಸ್ಕರ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಏನೋ ಒಂದು ಇವಾಗ ಬ್ಯಾಕ್ ಡೋರ್ ನಿಂದ ಬಂದು ಬುಡಾ ಚೇರ್ಮನ್ ಆಗಿದ್ದಾನ, ಮತ್ತೆ ಏನೋ ಒಂದು ಪೋಸ್ಟ್ ಬೇಕಂತ ಇಲ್ಲಿ ಮಾತಾಡ್ಕೊಂತ ಹೋದ್ರೆ ಅನುಕೂಲ ಆಗ್ತದಂತ. ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮ ಪಾರ್ಟಿಯವರು ನಮ್ಮ ದೊಡ್ಡವರು ಮಾತಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಂದು ಬ್ಯಾಕ್ ಡೋರ್ ಅಲ್ಲ, ನಂದು ಫ್ರಂಟ್ ಡೋರೇ. ಇನ್ನೂ ಒಂದು ಅವ್ರಿಗೆ ಹೇಳ್ಬೇಕು, ನೀವು ಮಾಧ್ಯಮ ಮಿತ್ರ ಸತ್ಯ ಕೇಳ್ಬೇಕಣ್ಣ. ಯಾಕಂದ್ರೆ ಡೆವಲಪ್ಮೆಂಟ್ ಯಾರ ಪೀರಿಯಡ್ನಾಗ ಏನ್ ಮಾಡಿದಾರ ಏನಿಲ್ಲ ಅಂತ. ಈಗ ನಮ್ಮ ಪಾರ್ಟಿನಿಂದ ನಾವು ಪ್ರೊಟೆಕ್ಷನ್ ಮಾಡೋದು ತಪ್ಪ ಅಂದ್ರೆ ನಾವು ಮಾಡಿದ್ರೆ ನಿಮ್ ಕಥ ನೋಡ್ತೀವಿ, ನಿಮ್ ಮನೆ ತೂರ್ತೀವಿ. ಹಬ್ಬ ಯಾಪಾಲ್ಯಗಾರ ನನಗೆ ಅರ್ಥ ಆಗ್ತಾ ಇಲ್ಲ ಮನೆ ತೂರಕ. ಜನಾರ್ದನ್ ರೆಡ್ಡಿ ಅಂದ್ರೆ ಏನು, ಶ್ರೀರಾಮುಲು ಅಂದ್ರೆ ಏನು? ಅವರು ಇಡೀ ನಮ್ಮ ರಾಷ್ಟ್ರಕ್ಕೆ ಒಂದು ಮಾದರಿ. ರಾಜಕೀಯದಾಗ ಸದ್ಯ ಹೆಂಗ್ ಡೈರೆಕ್ಷನ್ ಮಾಡ್ಬೇಕು, ಯಾರು ಏನ್ ಮಾಡ್ಬೇಕು, CM ರ್ಯಾಂಕ್ ನಾಗ ಇರೋರು ಅವರು ಇವನ್ ಮಾತಾಡಿದ್ರೆ ಏನೋ ಒಂದು ಪೋಸ್ಟ್ ನಮ್ಗೆ ಸಿಗ್ತದಂತ ಒಂದು ಉದ್ದೇಶ ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೋಸ್ಕರ ನಾವು ಈ ಮಾತನ್ನ ಅವನು ಕರಾಖಂಡವಾಗಿ ಹೇಳ್ತಾ ಇದ್ವಿ. ಅವನ್ ಇನ್ನೊಂದ್ಸಾರಿ ಮಾತಾಡಿದ್ರೆ 100% ಅವನ್ ದಮ್ಮಿದ್ರೆ ಎಲ್ಲಿ ಪ್ಲೇಸ್ ಹೇಳಿದ್ರೆ ನಾವನ್ನ ಬರೋಣ ಅವ್ರನ್ನ ಹೋಗೋಣ. 1-2 ಸಾರಿ ಮೊನ್ನೆ ಮಾತಾಡಿದ್ದಾನ, ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ. ಅವನ್ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿದ್ದಾನೆ. ಅವನ್ನೆಲ್ಲ ನೋಡಿದ್ವಿ, ಏನ್ ತೊಂದ್ರೆ ಇಲ್ಲ. ದಯವಿಟ್ಟು ಅವ್ರಿಗೆ ಹೇಳ್ಬೇಕು, ತಮ್ಮ ಇನ್ನೊಂದ್ಸಾರಿ ನೀನು ನೀಟಾಗಿ ಮಾತಾಡಿದ್ರೆ ನಿನಗೆ ಅನುಕೂಲ. ಇಲ್ಲಪ್ಪ ಅಂದ್ರೆ ನೀನ್ ಸತಿ ನಾವು ಗೆರವು ಮಾಡ್ತೀವಿ, ನೀನ್ ಬಜಾರ್ನಾಗ ಹೆಂಗ್ ತಿರುಗಾಡ್ತೀವಿ ನಾವು ನೋಡ್ತೀವಿ. ನೀವು ಮನೆಗೆ ಹೋಗೋದಲ್ಲ, ನಾವ್ ಇಲ್ಲೇ ತಿರುಗಾಡ್ತೀವಿ. ನೀನ್ ಬಾ ಅಲ್ಲ ಸರ್. ಈಗ ನಾವು ಮಾತಾಡಿಲ್ಲ ಅಂತಕ್ಕೋಸ್ಕರ 2 ಸಾರಿ ಮಾತಾಡಿದ್ರು ಅವರು, ನಾವು ಸುಮ್ಮನೆ ಇದ್ದೀವಿ. ಅವರು ಬಿಟ್ಟಿರೋದು ಅಂತ ಯಾರು ಅವ್ರಿಗೆ ಮಾಡಿದ್ದಾರೆ. ನಿಮ್ಮ ಏನ್ ಮಾಡಿ ನೀವು ಮಾಡಿ ಅವರು
ನೀವೊಂದು ನಾನು ನೋಡ್ತೀನಿ, ನೀವು ಸರ್, ಎಲ್ಲರೂ ಒಂದೇ ಒಂದ್ ನಿಮಿಷ ಸರ್, ನಮ್ಮ ಮಂಗಳೂರು MLA ಮಾತಾಡಿದ್ದು ನೀವೆಲ್ಲ ನೋಡಿದ್ರಿ, ಯಶ್ಪಾಲ್ ಸುವರ್ಣ ಅವರು. ದಯವಿಟ್ಟು ನಾವು ಯಾಕೆ ಮಾತಾಡ್ತೀವಿ, ಉಡುಪಿ MLA ಅವರು, ರಾಹುಲ್ ಗಾಂಧಿ ನೀನ್ ಬೈತಾ ಇದ್ದೀಯಲ್ಲ ನೀನು, ನನ್ನ ನೋಡ್ಕೊಂಬ ಅಂತಾನ, ದಮ್ಮಿದ್ರೆ ಬಳ್ಳಾರಿ ವಿವಾದ. ಸರ್ ದಯವಿಟ್ಟು ನಾವು ಚಾನ್ಸ್ ನಾವು ಕೊಟ್ಟಿದ್ವಿ ಸರ್. ನಾನು ಹೇಳಿದ್ರೆ ಬಿಜೆಪಿ ಆ 60% ಅಲ್ಲೇ ಇದೆ. ಹೌದು ಸರ್. ಅದಕ್ಕೆ ಹೇಳ್ತಿರೋದು. ಅವ್ರು ದಮ್ ಹಿಡ್ಕೊಂಬ, ನೀವು ದಮ್ ಸರ್ ಉಪ್ಪು ಖಾರ ಸ್ವಲ್ಪ ನಾವು ಅವ್ರು ಜಾಸ್ತಿ ತಿನ್ಕೊಂಡು ನಾವು ಕಡಿಮೆ ತಿಂತಾ ಇದ್ವಿ ಸರ್. ಎರಡು ಸತಿ ಮಾತಾಡಿದ್ದು ನಾವು ನೋಡ್ತಾ ಇದ್ವಿ ಸರ್. ನಾವು ಅವ್ರು ಮಾಡ್ದಂಗೆ ನಾವು ಮಾತಾಡಿದ್ರೆ ನಮ್ಗೆ ತಪ್ಪಾಗ್ತಕ್ಕಂತ ನಾವು ತಾಲೀಮ್ ಮೇಲೆ ಇದೀವಿ ಸರ್. ತಾಲೀಮ್ ಬಿಟ್ಟಂದ್ರೆ ನಮ್ಮ ಕಾರ್ಯಕರ್ತರ ಸತಿ ಇವ್ರೇನಪ್ಪ ಏನ್ ಮಾತಾಡಿದ್ರೆ ಸುಮ್ಮನೆ ಇದಾರೆ ಅಂತಾರ. ಸ್ವಲ್ಪ ಉಪ್ಪು ಖಾರ ತಿಂತಾ ಇದ್ವಿ ಸರ್. ಸರ್, ಯಾವ ಒಂದೇ ನಿಮಿಷ ಹೇಳ್ತಾರೆ. ಅದು ನಾಡಿನ ಏನ್ ಗೊತ್ತಾ, ಮಾಡ್ಕೊಂಡು ಮಾಡಿದ್ರೆ ಹುಡುಗರು ಓಡಾಡಿ ಮಾತಾಡ್ತಿದೆ, ನೀವೇನ್ ಸುಮ್ಮನೆ ಇವತ್ತು ಅದು ಕ್ಲಿಯರ್ ಆದ್ಮೇಲೆ ಕೊಟ್ರೆ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಿದ್ದಿಲ್ಲ. ಕೇಸ್ ಇರೋದ್ರಿಂದ ಮತ್ತೆ ಅವ್ರಿಗೆ ಕ್ಲೀನ್ ಚಿಟ್ ಬಂದ್ಮೇಲೆ ನೀವು ಮಂತ್ರಿ ಕೊಡ್ರಿ ಅಂತ ಹೇಳಿ ಕೇಳ್ತಿದ್ರು. ಆದ್ರೆ ಅದರಿಂದ ಸರ್ ಅವು ವೈಯಕ್ತಿಕ ಸರ್ ಅದರಿಂದ ಅವು ವೈಯಕ್ತಿಕ ಕಾರಣಗಳಿಂದ ಕೇಸುಗಳೆಲ್ಲ ನನ್ನ ಮೇಲೆ ಕೂಡ ಇದೆ ವೈಯಕ್ತಿಕ. ಆದ್ರೆ ಈ ತರ ಸರ್ಕಾರ ದುಡ್ಡನ್ನೇ ತಿಂದಿರೋರು ಯಾರಿಲ್ಲ ಸರ್. ಯಾವ ಮಿನಿಸ್ಟರ್ಗಳಲ್ಲಿ ಸರ್ಕಾರ ದುಡ್ಡು ದೋಚಿರೋ ಮಿನಿಸ್ಟರ್ ಯಾರಿಲ್ಲ ಸರ್ಕಾರದಲ್ಲಿ. ಹಂಗಾಗಿ ಒಬ್ಬ ಅಕೌಂಟೆಂಟ್ ಮರಣ ಹೊಂದಿದ್ದಾನೆ. ಇವ್ರ ಕುಟುಂಬಕ್ಕೆ ಯಾರು ಕಾರಣಕರ್ತರು? ಮುಖ್ಯಮಂತ್ರಿ ಕಾರಣ, ನಾಗೇಂದ್ರ ಅವ್ರ ಕಾರಣ, ಕಾಂಗ್ರೆಸ್ ಸರ್ಕಾರ ಕಾರಣ. ಇವ್ರ ಕುಟುಂಬಕ್ಕೆ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಒಂದು ಜೀವ ಕಳ್ಕೊಂಡಿದ್ದಾನೆ. ಇನ್ನೊಬ್ಬ ಪದ್ಮನಾಭ ಎಂಬುದು ಡೈರೆಕ್ಟರ್, ಅವರು ಪ್ಯಾಲೇಸ್ ಆಗಿ ನಡೆದಾಡ್ತಿದ್ದಾರೆ. ಅವ್ರ ಕುಟುಂಬ ಬೀದಿಗೆ ಬಂದಿದೆ. ಅವ್ರಿಗೆ ಅವ್ರ ಬಗ್ಗೆ ಅವ್ರ ಪೆನ್ಷನ್ ಕೊಟ್ಟಿಲ್ಲ, ಗ್ರಾಚ್ಯುಟಿ ಕೊಟ್ಟಿಲ್ಲ. ಆಮೇಲೆ ಮಗನಿಗೆ ಒಂದು ಕ್ಲಾಸ್ 3, ಕ್ಲಾಸ್ 4 ಏನು ವಾಚ್ಮನ್ ಉದ್ಯೋಗ ಕೊಟ್ಟಿದ್ದಾರೆ. ಅವರು ಹೆಣ್ಮಕ್ಳು ಕಣ್ಣೀರು ಹಾಕ್ತಿದ್ದಾರೆ. ಹಂಗಾಗಿ ಇವತ್ತು ಏನು ನಾಗೇಂದ್ರ ಬಗ್ಗೆ ನಾವು ಎದಕ್ಕೆ ಹೇಳ್ತಿದ್ವಿ ಅಂದ್ರೆ, ನಾಗೇಂದ್ರ ಹಿಂದೆ ಯಾರಿದ್ರು, ಆಮೇಲೆ ಆ ದುಡ್ಡು ಎಲ್ಲಿಗೆ ಬಂತು, ಆಮೇಲೆ ದುಡ್ಡು ಎಲ್ಲಿಗೋಯ್ತು, ನೆಕ್ಕಂಟಿ ನಾಗರಾಜ್ ಯಾರಿಂದ ಇದ್ರು, ಇದನ್ನೆಲ್ಲ ನಾವ್ ಹೇಳ್ತಾ ಇಲ್ಲ, ಇಡೀ ರಾಜ್ಯ ಹೇಳ್ತದೆ ಮತ್ತು CBI ಹೇಳ್ತದೆ, ಇಡಿ ಡಿಪಾರ್ಟ್ಮೆಂಟ್ ಹೇಳ್ತದೆ. ಹಂಗಾಗಿ ನಾವು ನಾಗೇಂದ್ರ ಅವ್ರಿಗೆ ಏನು ವಿರುದ್ಧವಾಗಿ ಮಂತ್ರಿ ಕೊಡಬಾರ್ದು ಅಂತಲ್ಲ, ಅವ್ರ ಮೇಲೆ ಹಗರಣ ಆಗಿದೆ. ಹಂಗಾಗಿ ಅಲ್ಲಿ ಏನು ವಾಲ್ಮೀಕಿ ನಿಧಿಗೆಲ್ಲ ಬಡವರಿಗೆ ಏನು ಅನ್ಯಾಯ ಆಗಿದೆ ಸರಿಪಡೋವರೆಗೂ ಅವ್ರ ಮೇಲೆ ದೋಷ ಆರೋಪ ಮುಕ್ತ ಆದ್ಮೇಲೆ ಅವ್ರ ಮಂತ್ರಿಕೊಳ್ಳಿ, ನಾವೇ ಸ್ವಾಗತ ಮಾಡ್ತೀವಿ. ಸರ್ ಏನ್ ಚರ್ಚೆ ಮಾಡಿ ಸರ್? ಅಲ್ಲ ಸರ್, ಚರ್ಚೆ ಮಾಡಿ ಏನಿದೆ, ನಾವು ನಮ್ಮ ಒತ್ತಾಯ ಏನು ನಾಗೇಂದ್ರ ಅವ್ರ ಮಂತ್ರಿಕೊಳ್ಳಿ, ಆಮೇಲೆ ಚರ್ಚೆ ಬರ್ತಾ ಅಂತ ಹೇಳಿವಿ ಸರ್. ನಾವು ಚರ್ಚೆ ಮಾಡಕ್ ರೆಡಿ ಇದೀವಿ. ಅವ್ರು ಫಸ್ಟ್ ಮಂತ್ರಿ ಆಗಿ ರಿಜನ್ ಮಾಡ್ಲಿ, ಮಂತ್ರಿಗಳು ಕೂರಿಸ್ಕೊಂಡು ನಾವು ಮಾತಾಡೋಣ ಅಂತ ಹೇಳಿದ್ವಿ ಸರ್. ಹಂಗಾಗಿ ನಾವು ಕೇಳ್ತಿದ್ದೆ, ನಿಮ್ಗೂ ಅವ್ರಿಗೆ ಏನ್ ಡಿಫ್ರೆನ್ಸ್ ಅಂತ. ನಮಗೂ ಮನುಷ್ಯತ್ವ ಐತಲ್ಲ, ನಮಗೂ ತಾಳ್ಮೆ ಇದೆ. ನಾವು ಬಿಜೆಪಿ ಕೂಡ ಕುದಿಯ ರಕ್ತ ಇದೆ ನಮಗೂ ಕೂಡ, ನಮ್ಮವರು ಕೂಡ. ಇಷ್ಟು ದಿನ ತಾಳ್ಮೆ ಅಂದ್ರೆ ಇನ್ನು ಮೇಲೆ ನಾವು ತಾಳ್ಮೆಯಿಂದ ಇರೋ ಪ್ರಸಕ್ತೇ ಇಲ್ಲ. ಯಾರೇ ಏನೇ ಮಾಡ್ಲಿ ಎಲ್ಲದಕ್ಕೂ ನಾವು ಸಿದ್ಧ. ನಾನು ಆಂಜನೇಯನಿಗೆ ಕಿವಿ ಮಾತು ಹೇಳ್ತೀನಿ. ಈ ರಾಜಕೀಯದಲ್ಲಿ ರಾಜಕೀಯ ಮಾಡಬೇಕು, ಸೊಂಟದ ಕೆಳಗೆ ಮಾತು ಇವತ್ತು ಮಾತಾಡಬಾರ್ದು. ಯಾರೇ ಸೊಂಟದ ಕೆಳಗೆ ಮಾತಾಡಿದ್ರೆ ನಮಗೂ ಮಾತಾಡ ಬರ್ತದೆ. ಮನೆ ಮುಟ್ಟದಲ್ಲ, ಗೇಟ್ ಮುಟ್ಟಿದ್ರೆ ಪ್ರಶ್ನೆ ಆಗ್ಬಿಡುತ್ತೆ. ಗೇಟ್ ಮುಟ್ಟ ಕೂಡ ಅರ್ಹತೆ ಇಲ್ಲ ನಿಮ್ಗೆ. ಶ್ರೀರಾಮನಗರ ಜನಾರ್ದನ ಮನೆ ಗೇಟ್ ಮುಟ್ಟ ಕೂಡ ಅರ್ಹತೆ ಇಲ್ಲ ನಿಮ್ಗೆ. ಯಾವ ತರ ಆಗಲ್ಲ. ದಯವಿಟ್ಟು ಇಂತ ಪದಗಳು ಉಪಯೋಗಿಸ್ಕೋಬೇಡ್ರಿ. ಗಾಂಚಾಲಿ ಪದ ಇವೆಲ್ಲ ನಾವು ಅದಕ್ಕಿಂತ ಡಬಲ್ ಉಪಯೋಗಿಸ್ತೀವಿ. ನಮ್ಗೆ ಆ ಶಕ್ತಿ ಇದೆ. ನಮ್ ರಾಮಣ್ಣ, ನಮ್ ವೆಂಕಟರಮಣನಾಗ ಅವ್ರಿಗಿಂತ 1.5 kg ನಮ್ಮ ತಾಕತ್ತು ಜಾಸ್ತಿ ಇದೆ. ಅಣ್ಣ ಎಲ್ಲ ಮಾತಾಡಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಮುಂದಿನ ದಿವಸಗಳಲ್ಲಿ ಇಂಥವು ಪದಗಳು ಬಿಟ್ಟು ರಾಜಕೀಯ ಮಾಡೋದ್ ಕಲ್ತ್ತಾರೆ. ಇದು ರಾಜಕೀಯ ಶೋಭೆ ಅಲ್ಲ. ಸೊಂಟದ ಕೆಳಗೆ ಮಾತ್ರ ನಮಗೂ ಬಹಳ ಬರ್ತಾವ, ಬೇಡ. ಶ್ರೀರಾಮಣ್ಣ ಜನಾರ್ದನ ದೇಶದಲ್ಲಿ ಹೆಸರಾದವರು. ನೀವು ಎಲ್ಲಿರಿ? ನೀವು ಅವ್ರ ಬಗ್ಗೆ ಮಾತ್ರ ಅರ್ಹತೆ ಇಲ್ಲ ಬರ್ತೀವಿ. ದಯವಿಟ್ಟು ಬೇಡ, ಬಿಟ್ಕೊಂಬೇಡ್ರಿ. ಇವತ್ತಿಗೆ ಇದು ಕೊನೆ ಮಾಡಿ ಅಂತ ಹೇಳ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.